ಎಲ್ರಿಗೂ ನಮಸ್ಕಾರ. SLC ವಿದ್ಯಾರ್ಥಿಗಳ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ಎಲ್ಲ ನನ್ನ ಶಿಕ್ಷಕರೊಂದಕ್ಕೂ ಹಾಗೂ ಪಾಲಕರಿಗೂ ನಮಸ್ಕರಿಸುತ್ತಾ, ಕರ್ನಾಟಕ SLC ಪರೀಕ್ಷಾ ಮಂಡಳಿಯು ಬಿಟ್ಟಿರತಕ್ಕಂತಹ ಮೊದಲನೇ ಮಾಡೆಲ್ ಕ್ವೆಶ್ಚನ್ ಪೇಪರ್ನ ವಿಜ್ಞಾನ ವಿಭಾಗದ ರಸಾಯನಶಾಸ್ತ್ರದ ಪ್ರಶ್ನೋತ್ತರಗಳನ್ನು ಇಂದಿನ ದಿನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈಗಾಗಲೇ ನಾವು ಭೌತಶಾಸ್ತ್ರ ವಿಭಾಗದ ಎಲ್ಲ ಪ್ರಶ್ನೋತ್ತರಗಳನ್ನು ನೋಡಿದ್ವಿ. ಇಂದಿನ ದಿನ ರಸಾಯನಶಾಸ್ತ್ರ ವಿಭಾಗದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. 13ನೇ ಪ್ರಶ್ನೆ, ನೀರಿನ ವಿದ್ಯುತ್ ವಿಭಜನೆ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನಿಲಗಳು ಉಂಟಾಗುವ ಕ್ರಿಯೆಯು ಏನಾಗಿದೆ ಅಂತ ಕೇಳಿದೆ. ಇದು ಒಂದು ಆಪ್ಷನ್ ಎ ಅಂತರುಷ್ಣಕ ಕ್ರಿಯೆಯಾಗಿದೆ ಎಂದು ಹೇಳಬಹುದು. ನೀರಿನ ವಿದ್ಯುತ್ ವಿಭಜನೆಯಲ್ಲಿ ಉಷ್ಣವು ಏನಾಗ್ತದೆ, ಹೀರಿಕೆಯಾಗುತ್ತದೆ ಅನ್ನೋದು ಕಾನ್ಸೆಪ್ಟ್ ಆಗಿರೋದರಿಂದ ಉಷ್ಣ ಹೀರಿಕೆಯಾಗುವ ಪ್ರಕ್ರಿಯೆಗಳನ್ನು ನಾವು ಅಂತರುಷ್ಣಕ ಕ್ರಿಯೆಗಳು ಅಂತ ಕರಿತೀವಿ. ಪ್ರಶ್ನೆ ಸಂಖ್ಯೆ 14, ಆಲ್ಕಿನ್ನ 5ನೇ ಸದಸ್ಯನ ಅಣುವಿನಲ್ಲಿರುವ ಕಾರ್ಬನ್ ಮತ್ತು ಹೈಡ್ರೋಜನ್ ಪರಮಾಣುಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಆಲ್ಕಿನ್ ಅಂದಾಗ ಅಲ್ಲಿ ರಚನಾ ಸೂತ್ರ ಏನು ಬರ್ತದೆ, CnH2n ಅಷ್ಟೇ ಬರ್ತದೆ. ಹಾಗಾಗಿ ಆಲ್ಕಿನ್ನ ಮೊದಲನೇ ಸದಸ್ಯ ಈಥೀನ್ ಆಗಿರ್ತದೆ. ಆಲ್ಕಿನ್ನ ಮೊದಲ ಸದಸ್ಯ ಈಥೀನ್ ಆಗಿರೋದ್ರಿಂದ ಈಥೀನ್ 1, ಪ್ರೋಪೀನ್ 2, ನೆಕ್ಸ್ಟ್ ಬ್ಯೂಟೀನ್ 3, ಪೆಂಟೀನ್ 4, ಹೆಕ್ಸಿನ್ 5 ಆಗಿರೋದ್ರಿಂದ ಹೆಕ್ಸಿನ್ನಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ಗಳ ಸಂಖ್ಯೆ ಎಷ್ಟಿರ್ತಪ್ಪ ಅಂದರೆ 6 ಮತ್ತು 12 ಆಗಿರ್ತವೆ. ಕಾನ್ಸೆಪ್ಟ್ ಅರ್ಥ ಆಯಿತು ಅಂತ ಅನ್ಕೋತೀನಿ. ಇನ್ನು ಪ್ರಶ್ನೆ ಸಂಖ್ಯೆ 15 ನೋಡಿದರೆ, ಕಾರ್ಬನ್ ಇತರೆ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಬೃಹತ್ ಅಣುಗಳನ್ನು ಕೊಡುವ ಕಾರ್ಬನ್ನ ಗುಣವನ್ನು ಏನಂತ ಕರೀತಾರೆ ಅಂತ ಅಂದರೆ ಆಪ್ಷನ್ ಬಿ ಕೆಟನೀಕರಣ. ಕೆಟನೀಕರಣ ಅಂದರೆ ಒಂದು ಕಾರ್ಬನ್ ಪರಮಾಣು ಅನೇಕ ಕಾರ್ಬನ್ ಪರಮಾಣುಗಳೊಂದಿಗೆ ಬಂಧಗಳನ್ನು ಏರ್ಪಡಿಸಿಕೊಂಡು ಒಂದು ದೊಡ್ಡ ಬೃಹತ್ ಅಣುವನ್ನು ಉಂಟು ಮಾಡತಕ್ಕಂಥ ಪ್ರಕ್ರಿಯೆಗೆ ನಾವು ಕೆಟನೀಕರಣ ಅಂತ ಕರಿತೀವಿ. ಇನ್ನು 1 ಮಾರ್ಕ್ಸ್ ಕ್ವಶನ್ 3 ಇರ್ತವೆ, ಒಂದೊಂದು ಅಂಕ ಅಂತಲೇ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 16, ಕಮಟುವಿಕೆಯನ್ನು ಹೇಗೆ ತಡೆಗಟ್ಟಲಾಗುತ್ತದೆ? ಕಮಟುವಿಕೆ ಅಂದರೆ ನಮ್ಗೆ ಗೊತ್ತಿದೆ ಏನಾಗ್ತದಪ್ಪ ಅಂದರೆ ಕೊಬ್ಬು ಮತ್ತು ಎಣ್ಣೆ ಅಂಶವನ್ನು ಹೊಂದಿರತಕ್ಕಂಥ ಆಹಾರ ಪದಾರ್ಥಗಳು ಉತ್ಕರ್ಷಣೆಗೊಂಡು ತಮ್ಮ ರುಚಿ ಮತ್ತು ವಾಸನೆಯಲ್ಲಿ ಬದಲಾವಣೆಯನ್ನು ಹೊಂದವು. ಅದನ್ನು ನಾವು ಕಮಟುವಿಕೆ ಅಂತ ಕರಿತೀವಿ. ಇದನ್ನು ತಡೆಗಟ್ಟಬೇಕಂದ್ರೆ ಏನೇನು ಮಾಡಬೇಕಂದ್ರೆ ನೈಟ್ರೋಜನ್ ಅನಿಲವನ್ನು ಹಾಯಿಸಬೇಕು, ಒಂದನೇದು. ಎರಡನೇದು ಪ್ರತಿ ಉತ್ಕರ್ಷಗಳನ್ನು ಬಳಸಬೇಕು. ಮೂರನೇದು ಗಾಳಿ ಹೋಗದ ಹಾಗೆ ಸಂಗ್ರಹಗಳನ್ನು ಏನು ಮಾಡಬೇಕು, ಸಂಪೂರ್ಣವಾಗಿ ಮುಚ್ಚಲ್ಪಡಬೇಕು ಅಂತ. ಪ್ರಶ್ನೆ ಸಂಖ್ಯೆ 17, ಆಮ್ಲಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚು, ಕಾರಣ ಕೊಡಿ. ಆಮ್ಲಶಾಮಕದ pH ಮೌಲ್ಯವು 7ಕ್ಕಿಂತ ಹೆಚ್ಚು, ಕಾರಣ ಕೊಡಿ ಅಂತ ಕ್ವಶನ್ ಕೇಳಿದ್ದಾನೆ. ಉತ್ತರ, ದೇಹದಲ್ಲಿ ಆಮ್ಲದ ಪ್ರಮಾಣ ಹೆಚ್ಚಾದಾಗ ಪ್ರತ್ಯಾಮ್ಲಗಳನ್ನು ಬಳಸುವುದರಿಂದ ಆಮ್ಲದ ಪ್ರಮಾಣ ಕಡಿಮೆಯಾಗುತ್ತದೆ. ಪ್ರತ್ಯಾಮ್ಲಗಳ pH ಮೌಲ್ಯವು ಯಾವಾಗಲೂ 7ಕ್ಕಿಂತ ಹೆಚ್ಚಾಗಿ ಇರುತ್ತದೆ. ಪ್ರತ್ಯಾಮ್ಲಗಳ pH ಮೌಲ್ಯವು ಯಾವಾಗಲೂ 7ಕ್ಕಿಂತ ಹೆಚ್ಚಾಗಿ ಇರುತ್ತದೆ. ಎಥನಾಲನ್ನು ಪ್ರಶ್ನೆ ಸಂಖ್ಯೆ 18, ಎಥನಾಲನ್ನು ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸುವುದನ್ನು ಉತ್ಕರ್ಷಣ ಕ್ರಿಯೆ ಎನ್ನುತ್ತಾರೆ, ಏಕೆ? ಆಮ್ಲೀಯ ಅಥವಾ ಪ್ರತ್ಯಾಮ್ಲೀಯ ಉತ್ಕರ್ಷಣಕಾರಿಗಳನ್ನು ಬಳಸಿ ಎಥನಾಲ್ಗೆ ಆಕ್ಸಿಜನನ್ನು ಸೇರಿಸುವ ಮೂಲಕ ಎಥನೋಯಿಕ್ ಆಮ್ಲವನ್ನಾಗಿ ಪರಿವರ್ತಿಸಲಾಗುತ್ತದೆ. ಆದ್ದರಿಂದ ಈ ಕ್ರಿಯೆಗೆ ಏನು ಮಾಡ್ತಾರೆ, ಉತ್ಕರ್ಷಣ ಕ್ರಿಯೆ ಅಂತ ಕರೀತಾರೆ. ಯಾಕಂದರೆ ಇಲ್ಲಿ ಎಥನಾಲ್ ಅಂದರೆ ಆಲ್ಕೋಹಾಲನ್ನು ಹೊಂದಿರ್ತದೆ, ಹೌದಾ? ಸೊ ಈ ಆಲ್ಕೋಹಾಲ್ಗೆ ನಾವು ಆಕ್ಸಿಜನ್ನ ಹೆಚ್ಚಾಗಿ ಸೇರಿಸೋದ್ರಿಂದ ಅದೇನಾಗ್ತದೆ, ಎಥನೋಯಿಕ್ ಆಮ್ಲವಾಗಿ ಪರಿವರ್ತನೆಯನ್ನು ಹೊಂದುತ್ತದೆ ಅಂತ ಹೇಳ್ಬೋದು. ಓಕೆನಾ? 2 ಅಂಕದ ಪ್ರಶ್ನೆಗಳು, 3 ಪ್ರಶ್ನೆಗಳು ಇರ್ತವೆ, 2 ಅಂಕ, ಒಟ್ಟು ಟೋಟಲ್ ಆಗಿ 6 ಅಂಕಗಳು ಬರ್ತವೆ. 19ನೇ ಪ್ರಶ್ನೆ, ರಚನಾ ಸಮಾಂಗಿಗಳು ಎಂದರೇನು? ಬ್ಯೂಟೇನ್ನ ರಚನಾ ಸಮಾಂಗಿಗಳನ್ನು ಬರೆಯಿರಿ. ಒಂದೇ ಅಣು ಸೂತ್ರವನ್ನು ಹೊಂದಿದ್ದು ಆದರೆ ವಿಭಿನ್ನ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎನ್ನುವರು. ಒಂದೇ ಅಣು ಸೂತ್ರವನ್ನು ಹೊಂದಿದ್ದು ವಿವಿಧ ರೀತಿಯ ರಚನಾ ಸೂತ್ರವನ್ನು ಹೊಂದಿರುವ ಸಂಯುಕ್ತಗಳಿಗೆ ರಚನಾ ಸಮಾಂಗಿಗಳು ಎನ್ನುವರು. ಉದಾಹರಣೆಗೆ ಬ್ಯೂಟೇನ್ ಅಂತ ಇದೆ. ಬ್ಯೂಟೇನ್ನ ಅಣುಸೂತ್ರ ನಮಗೆಲ್ಲರಿಗೂ ಗೊತ್ತಿದೆ, C4H10. ಇಲ್ಲಿ N ಬ್ಯೂಟೇನ್ ಅನ್ನೋದು ಒಂದು ರಚನಾ ಸೂತ್ರವನ್ನು ಹೊಂದಿದೆ, ಇನ್ನೊಂದು ಐಸೋಬ್ಯೂಟೇನ್. ಇದು ಅತ್ಯಂತ ಇಂಪಾರ್ಟೆಂಟ್ ಪ್ರಶ್ನೆ ಅಂತಲೂ ಕೂಡ ಹೇಳ್ಬೋದು. 19ನೇ ಪ್ರಶ್ನೆಯಲ್ಲಿ ಅಥವಾ ಕ್ವಶನ್ ಇದೆ, ಕ್ರಿಯಾಗುಂಪು ಎಂದರೇನು? ಪ್ರೊಪೆನ್ಯಾಲ್ ಮತ್ತು ಪ್ರೊಪೆನಾಲ್ನಲ್ಲಿರುವ ಕ್ರಿಯಾಗುಂಪುಗಳನ್ನು ಹೆಸರಿಸಿ. ಆನ್ಸರ್ ಬಂದ್ಬಿಟ್ಟು, ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣವಾಗುವ ಪರಮಾಣುಗಳ ಗುಂಪಿಗೆ ಕ್ರಿಯಾಗುಂಪು ಎನ್ನುವರು. ಕಾರ್ಬನ್ ಸಂಯುಕ್ತದ ವಿಶಿಷ್ಟ ಗುಣಕ್ಕೆ ಕಾರಣವಾಗುವ ಪರಮಾಣುಗಳ ಗುಂಪಿಗೆ ನಾವು ಕ್ರಿಯಾಗುಂಪು ಎನ್ನುವರು. ಪ್ರೊಪೆನಾಲ್ನಲ್ಲಿರುವ
ಕ್ರಿಯಾ ಗುಂಪು ಯಾವುದಪ್ಪ ಅಂದರೆ ಆಲ್ಡಿಹೈಡ್ ಆರ್ CHO. ಇನ್ನು ಪ್ರೊಪೆನಾಲ್ನಲ್ಲಿರ್ತಕ್ಕಂಥ ಕ್ರಿಯಾ ಗುಂಪು ಯಾವುದಪ್ಪ ಅಂದರೆ ಆಲ್ಕೋಹಾಲ್ ಆರ್ OH ಅಂತ ಹೇಳ್ಬೋದು. ಪ್ರಶ್ನೆ ಸಂಖ್ಯೆ 20. ಆಮ್ಲಗಳು ಮತ್ತು ಪ್ರತ್ಯಾಮ್ಲಗಳ ಸ್ವಭಾವವನ್ನು ಪತ್ತೆ ಹಚ್ಚಲು ನೀಲಿ ಲಿಟ್ಮಸ್ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳು ಹೇಗೆ ಸಹಕಾರಿಯಾಗಿವೆ ಅಂತ. ಆನ್ಸರ್ ನೋಡಿರಿ. ಆಮ್ಲಗಳಲ್ಲಿ ನೀಲಿ ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ಕೆಂಪು ಬಣ್ಣಕ್ಕೆ ಬದಲಾಗುತ್ತದೆ. ಹಾಗೆಯೇ ಪ್ರತ್ಯಾಮ್ಲಗಳಲ್ಲಿ ಕೆಂಪು ಲಿಟ್ಮಸ್ ಕಾಗದವನ್ನು ಅದ್ದಿದಾಗ ಅದು ನೀಲಿ ಬಣ್ಣಕ್ಕೆ ಬದಲಾಗುತ್ತದೆ. ಈ ಅಂಶಗಳಿಂದ ಏನಾಗಿದೆ, ಲಿಟ್ಮಸ್ ಕಾಗದಗಳು ಸಹಕಾರಿಯಾಗಿವೆ ಅಂತಲೂ ಹೇಳ್ಬೋದು ನಾವು. ಓಕೆನಾ. ಇನ್ನು ಪ್ರಶ್ನೆ ಸಂಖ್ಯೆ 21. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಮತ್ತು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ನಡುವಣ 2 ವ್ಯತ್ಯಾಸಗಳನ್ನು ತಿಳಿಸಿರಿ ಅಂತ ಕೇಳಿದ್ದಾನೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ನಲ್ಲಿ ಮೊದಲನೇ ಅಂಶ, ಕಾರ್ಬನ್ ಪರಮಾಣುಗಳ ನಡುವೆ ಏಕ ಬಂಧವನ್ನು ಹೊಂದಿರುತ್ತವೆ. ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವನ್ನು ಹೊಂದಿರುತ್ತವೆ. ಎರಡನೇ ವ್ಯತ್ಯಾಸ, ಇವು ಕಡಿಮೆ ಕ್ರಿಯಾಶೀಲವಾಗಿವೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಕಡಿಮೆ ಕ್ರಿಯಾಶೀಲವಾಗಿವೆ. ಇನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಹೆಚ್ಚು ಕ್ರಿಯಾಶೀಲವಾಗಿವೆ ಅಂತ ಹೇಳ್ಬೋದು. ಉದಾಹರಣೆಗೆ ಆಲ್ಕೇನ್, ಈ ಕಡೆ ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳ ಉದಾಹರಣೆ ಆಲ್ಕೀನ್ ಮತ್ತು ಆಲ್ಕೈನ್ ಅಂತ ಉತ್ತರಿಸಬಹುದು. ಇನ್ನು 3 ಅಂಕದ ಪ್ರಶ್ನೆಗಳು, 3 ಅಂಕದ 3 ಪ್ರಶ್ನೆಗಳು ಇರ್ತವೆ. ಒಟ್ಟು 9 ಅಂಕಗಳು ಈ ಒಂದು ಕಾನ್ಸೆಪ್ಟ್ನಲ್ಲಿ ಬರ್ತದೆ. ಲೋಹದ ಮೇಲೆ ಹಬೆಯ ವರ್ತನೆಯನ್ನು ತೋರಿಸಲು ಉಪಯೋಗಿಸುವ ಉಪಕರಣಗಳ ಜೋಡಣೆಯ ಚಿತ್ರ ಬರೆದು ಭಾಗಗಳನ್ನು ಗುರುತಿಸಿ ಅಂತ. ಸೊ ಅತ್ಯಂತ ಪ್ರಮುಖವಾದಂಥ ಪ್ರಶ್ನೆ ಅಂತ ಹೇಳ್ಬೋದು ಇದನ್ನ, ಲೋಹಗಳು ಮತ್ತು ಅಲೋಹಗಳ ಪಾಠದಲ್ಲಿ. ಸೊ ಇದನ್ನ ನೀವು ಏನು ಮಾಡಬೇಕು, ಬರೆದು ರೂಢಿ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇನ್ನು ಪ್ರಶ್ನೆ ಸಂಖ್ಯೆ 23 ನೋಡಿದರೆ, ಕೆಳಗಿನ ರಾಸಾಯನಿಕ ಕ್ರಿಯೆಗಳಿಗೆ ಸರಿದೂಗಿಸಿದ ರಾಸಾಯನಿಕ ಸಮೀಕರಣಗಳನ್ನು ಬರೆಯಿರಿ. ನೈಸರ್ಗಿಕ ಅನಿಲದ ದಹನ ಕ್ರಿಯೆ, ಇದರದ ರಾಸಾಯನಿಕ ಕ್ರಿಯೆಯ ಸಮೀಕರಣವನ್ನು ಸರಿದೂಗಿಸಿ ಬರೆಯಿರಿ ಅಂತ ಕೇಳಿದ್ದಾನೆ. CH4 + 2O2 gives rise to CO2 + 2H2O ಅಂತ. ಇದು ನೈಸರ್ಗಿಕ ಅನಿಲ ನಥಿಂಗ್ ಬಟ್ CH4 ಮೀಥೇನ್ ಅಂತ ಕರಿತೀವಿ ನಾವು. ಇನ್ನು ಎರಡನೇದು ನೋಡ್ರಿ, ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು. ಪೊಟ್ಯಾಷಿಯಂ ಲೋಹ ನೀರಿನೊಂದಿಗೆ ವರ್ತಿಸುವುದು ಅಂತ ಇದೆ. 2K + 2H2O gives rise to 2KOH + H2. ಇಲ್ಲಿ ಹೈಡ್ರೋಜನ್ ಅನಿಲ ಬಿಡುಗಡೆಯಾಗ್ತದೆ. ತಾಮ್ರದ ಸಲ್ಫೇಟ್ ದ್ರಾವಣದೊಂದಿಗೆ ಕಬ್ಬಿಣ ವರ್ತಿಸುವುದು. ತಾಮ್ರದ ಸಲ್ಫೇಟ್, ಇದನ್ನು ನಾವು ಸ್ಥಾನಪಲ್ಲಟ ಕ್ರಿಯೆ ಅಂತಲೂ ಕೂಡ ಕರಿತೀವಿ. CuSO4 + Fe gives rise to FeSO4 + Cu. ಇಲ್ಲಿ CuSO4 ಅನ್ನೋದು ಒಂದು ಕಡಿಮೆ ಕ್ರಿಯಾಶೀಲ, ತಾಮ್ರ ಅನ್ನೋದು ಕಡಿಮೆ ಕ್ರಿಯಾಶೀಲ ಧಾತು ಆಗಿರೋದ್ರಿಂದ ಕಬ್ಬಿಣವು ಹೆಚ್ಚಿನ ಕ್ರಿಯಾಶೀಲ ಧಾತುವಾಗಿದೆ. ಇದೇನು ಮಾಡ್ತದೆ, ತಾಮ್ರವನ್ನು ಅದರ ಸಂಯುಕ್ತವಾದಂತಹ ಸಲ್ಫೇಟ್ನಿಂದ ಸ್ಥಾನಪಲ್ಲಟಗೊಳಿಸ್ತದೆ. ಹಾಗಾಗಿ ಇದನ್ನು ಸ್ಥಾನಪಲ್ಲಟ ಕ್ರಿಯೆ ಅಂತ ಕರಿತೀವಿ ನಾವು. ಅಥವಾ ಪ್ರಶ್ನೆ ಕೊಟ್ಟಿದ್ದಾನೆ, ಬೇರಿಯಂ ಕ್ಲೋರೈಡ್ ದ್ರಾವಣವು ಅಲ್ಯೂಮಿನಿಯಂ ಸಲ್ಫೇಟ್ ದ್ರಾವಣದೊಂದಿಗೆ ವರ್ತಿಸುವ ಕ್ರಿಯೆಯು ಯಾವ ವಿಧದ ರಾಸಾಯನಿಕ ಕ್ರಿಯೆಯಾಗಿದೆ? ಈ ಕ್ರಿಯೆಗೆ ಸರಿದೂಗಿಸಿದ ಸಮೀಕರಣವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾನೆ. ಇದು ಯಾವ ಕ್ರಿಯೆ ಅಂದ್ರಪ್ಪ, ದ್ವಿಸ್ಥಾನಪಲ್ಲಟ ಕ್ರಿಯೆಯಾಗಿದೆ. 3BaCl2 + Al2SO4 thrice gives rise to 3BaSO4 + 2AlCl3. ಅಂದರೆ ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂದರೆ ಏನಪ್ಪ, ಯಾವುದೇ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಪ್ರತಿವರ್ತಕಗಳ ನಡುವೆ ಅಯಾನುಗಳ ವಿನಿಮಯವಾದರೆ ಅಂತಹ ಕ್ರಿಯೆಯನ್ನು ನಾವು ದ್ವಿಸ್ಥಾನಪಲ್ಲಟ ಕ್ರಿಯೆ ಅಂತ ಕೂಡ ಕರಿತೀವಿ. ಪ್ರಶ್ನೆ ಸಂಖ್ಯೆ 24. NaOH, CaOH twice, H2, ಹೈಡ್ರೋಜನ್ ಮತ್ತು ಕ್ಲೋರಿನ್ ವಸ್ತುಗಳನ್ನು ನಿಮಗೆ ನೀಡಲಾಗಿದೆ. ಇವುಗಳಲ್ಲಿ ಯಾವ ವಸ್ತುಗಳನ್ನು ಆಯ್ಕೆ ಮಾಡಿಕೊಂಡು ಬ್ಲೀಚಿಂಗ್ ಪುಡಿಯನ್ನು ತಯಾರಿಸುವಿರಿ? ಬ್ಲೀಚಿಂಗ್ ಪುಡಿಯ ರಾಸಾಯನಿಕ ಹೆಸರು ಮತ್ತು ಅಣುಸೂತ್ರವನ್ನು ಬರೆಯಿರಿ ಮತ್ತು ಅದರ 2 ಉಪಯೋಗಗಳನ್ನು ತಿಳಿಸಿರಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾನೆ. NaOH ಕೊಟ್ಟಿದ್ದಾನೆ, CaOH twice ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾನೆ, ಸೋಡಿಯಂ ಹೈಡ್ರಾಕ್ಸೈಡ್ ಕೊಟ್ಟಿದ್ದಾನೆ, ಹೈಡ್ರೋಜನ್ ಕೊಟ್ಟಿದ್ದಾನೆ ಮತ್ತು ಕ್ಲೋರಿನನ್ನು ಕೊಟ್ಟಿದ್ದಾನೆ. ನಾವು ಇವುಗಳಲ್ಲಿ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಮತ್ತು ಕ್ಲೋರಿನನ್ನು ಬಳಸಿಕೊಂಡು ಬ್ಲೀಚಿಂಗ್ ಪೌಡರನ್ನು ನಾವು ತಯಾರಿಸುತ್ತೇವೆ. CaOH twice ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ಗೆ ನಾವು ಕ್ಲೋರಿನನ್ನು ಬೆರೆಸಿದಾಗ CaOCl2 + ವಾಟರ್ ನಮಗೆ ದೊರೆತದೆ. ಈ ಒಂದು CaOCl2 ಇದರ ರಾಸಾಯನಿಕ ಹೆಸರು ಏನಪ್ಪ ಅಂದರೆ ಕ್ಯಾಲ್ಸಿಯಂ ಆಕ್ಸಿ ಕ್ಲೋರೈಡ್ ಅಂತ ಕರಿತೀವಿ. ಇದನ್ನು ನಾವು ಬ್ಲೀಚಿಂಗ್ ಪೌಡರ್ ಅಂತ ಕೂಡ ಕರಿತೀವಿ. ಅಣುಸೂತ್ರ CaOCl2. ಬ್ಲೀಚಿಂಗ್ ಪೌಡರ್ನ ಉಪಯೋಗಗಳನ್ನು ನೋಡ್ತಾ ಹೋದರೆ, ಕುಡಿಯುವ ನೀರನ್ನು ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಬಳಸ್ತಾರೆ. ಕುಡಿಯುವ ನೀರೇನು ಫಿಲ್ಟರ್ ವಾಟರ್ ಇರ್ತದಲ್ಲ, ಕ್ರಿಮಿ ಮುಕ್ತಗೊಳಿಸಲು ಸೋಂಕುನಾಶಕವಾಗಿ ಕೂಡ ಈ ಒಂದು ಚಲುವೆ ಪುಡಿಯನ್ನು ಅಥವಾ ಬ್ಲೀಚಿಂಗ್ ಪೌಡರನ್ನು ಬಳಸ್ತಾರೆ. ಅನೇಕ ರಾಸಾಯನಿಕ ಕಾರ್ಖಾನೆಗಳಲ್ಲಿ ಉತ್ಕರ್ಷಣಕಾರಿಯಾಗಿ ಬಳಸ್ತಾರೆ. ಉತ್ಕರ್ಷಣಕಾರಿ ಅಂತ ಹೇಳಿದಾನೆ ಇಲ್ಲಿ ಆಕ್ಸಿಜನನ್ನು ಪಡೆದುಕೊಳ್ಳೋದು ಅಂತ. ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಮತ್ತು ನಾರನ್ನು ಚಲುವೆ ಮಾಡಲು, ಅಂದರೆ ಬಟ್ಟೆ ಕಾರ್ಖಾನೆಗಳಲ್ಲಿ ಹತ್ತಿ ಬಟ್ಟೆ ಆಗಿರ್ಬೋದು, ನಾರಾಗಿರ್ಬೋದು, ಇವುಗಳಿಗೆ
ಬಿಳುಪಿನ ಬಣ್ಣವನ್ನು ನೀಡಲು ಬಳಸ್ತಾರೆ. ಇನ್ನು ಕಾಗದ ಕಾರ್ಖಾನೆಯಲ್ಲಿ ಮರದ ತಿರುಳನ್ನು ಬಿಳುಪು ಮಾಡಲು ಅಂದರೆ ಕಾಗದವನ್ನು ತಯಾರಿಸಲು ಪೇಪರ್ ಏನು ವೈಟ್ ಮಾಡ್ತಾರಲ್ಲ ಅದಕ್ಕೆ ಚೆಲುವೆ ಪುಡಿಯನ್ನು ಬಳಸ್ತಾರೆ. ಇನ್ನು 5ನೇ ಉಪಯೋಗ ಲಾಂಡ್ರಿಯಲ್ಲಿ ತೊಳೆದ ಬಟ್ಟೆಯನ್ನು ಚೆಲುವೆ ಮಾಡಲು ಕೂಡ ಈ ಒಂದು ಬ್ಲೀಚಿಂಗ್ ಪೌಡರನ್ನು ಬಳಸ್ತಾರೆ. ಇನ್ನು 4 ಅಂಕದ ಪ್ರಶ್ನೆಗಳು. 25ನೇ ಪ್ರಶ್ನೆ, ಅದರಲ್ಲಿ ಎ ಅಂತ ಇದೆ, ಸಲ್ಫೈಡ್ ಅದುರಿನಿಂದ ಸತುವಿನ ಉದ್ಧರಣೆಯನ್ನು ವಿವರಿಸಿ. ಹುರಿಯುವಿಕೆ ವಿಧಾನದಿಂದ ನಾವು ಸಲ್ಫೈಡ್ ಅದುರಿನಿಂದ ಸತುವನ್ನು ಉದ್ಧರಣೆ ಮಾಡ್ತೀವಿ. ಸಲ್ಫೈಡ್ ಅದುರನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯಲ್ಲಿ ಕಾಸುವ ಪ್ರಕ್ರಿಯೆಗೆ ಹುರಿಯುವಿಕೆ ಅನ್ನೋರು 2ZnS + 3O2 ಇನ್ ದ ಪ್ರೆಸೆನ್ಸ್ ಆಫ್ ಹೀಟ್. ಉಷ್ಣದ ಮಧ್ಯಸ್ಥಿಕೆಯಲ್ಲಿ 2ZnO + 2SO2 ನಂತರ ಉಂಟಾದ ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಯಿಸಿದಾಗ ಅದು ಅಪಕರ್ಷಿಸಲ್ಪಟ್ಟು ಸತುವಾಗುತ್ತದೆ ಅಂತ ಹೇಳ್ಬೋದು. ಅಂದರೆ ಮೊದಲು ಏನು ಮಾಡ್ತೀವಿ, ಇದನ್ನು ಹುರಿಯುವಿಕೆ ವಿಧಾನದಲ್ಲಿ ಅಧಿಕ ಪ್ರಮಾಣದ ಗಾಳಿಯಲ್ಲಿ ಮತ್ತು ಅಧಿಕ ಪ್ರಮಾಣದ ಉಷ್ಣತೆಯಲ್ಲಿ ಹುರಿದಾಗ ಅದಕ್ಕೆ ಕಾಸಿದಾಗ ಏನಾಗ್ತದೆ, ಹುರಿಯುವಿಕೆ ಒಳಗಾಗಿ ನಮಗೆ ಏನು ಸಿಗ್ತದಪ್ಪ ಅಂದರೆ ಸತುವಿನ ಆಕ್ಸೈಡ್ ಸಿಗ್ತದೆ. ಈ ಸತುವಿನ ಆಕ್ಸೈಡನ್ನು ಕಾರ್ಬನ್ನೊಂದಿಗೆ ಕಾಸಿದಾಗ ಆ ಒಂದು ಕಾರ್ಬನ್ನೊಂದಿಗೆ ಕಾಸಲ್ಪಟ್ಟಾಗ ಅಪಕರ್ಷಣೆಯನ್ನು ಹೊಂದಿ ನಮಗೆ ಶುದ್ಧ ಸತು ಏನಾಗ್ತದೆ, ದೊರೀತದೆ. ಇನ್ನು ಅದರಲ್ಲೇ ಬಿ ಅನ್ನು ನೋಡೋದಾದರೆ ಎಲೆಕ್ಟ್ರಾನ್ಗಳ ವರ್ಗಾವಣೆಯಿಂದ ಸೋಡಿಯಂ ಕ್ಲೋರೈಡ್ ಅಣುವಿನ ಉಂಟಾಗುವಿಕೆಯನ್ನು ತೋರಿಸಿ. ಇದು ಅತ್ಯಂತ ಪ್ರಮುಖವಾದ ಪ್ರಶ್ನೆ ಅಂತಲೇ ಹೇಳ್ಬೋದು ನಾವು. Na ಅಂದರೆ ಸೋಡಿಯಂ, ಹೌದಾ, ಇದರ ಒಂದು ಪರಮಾಣು ಸಂಖ್ಯೆ 11, 2, 8, 1. ಇಲ್ಲಿ 1 ಎಲೆಕ್ಟ್ರಾನನ್ನು ದಾನ ಮಾಡ್ತದೆ. Na + 2 ಎಲೆಕ್ಟ್ರಾನ್ ಮೈನಸ್ 2, 8 ಸೋಡಿಯಂ ಧನಾಯನ. ಯಾವ ಧಾತುಗಳು ಅಥವಾ ಯಾವ ಧಾತುಗಳು ಎಲೆಕ್ಟ್ರಾನನ್ನು ದಾನ ಮಾಡ್ತಾವಲ್ಲ ಅವುಗಳಿಗೆ ಧನಾಯಾನ ಅಂತ ಕರಿತೀವಿ. ಯಾವುವು ಸ್ವೀಕಾರ ಮಾಡ್ತಾವಲ್ಲ ಅವುಗಳಿಗೆ ಋಣಾಯಾನಗಳು ಅಂತ ಕರಿತೀವಿ. ಇಲ್ಲಿ ಕ್ಲೋರಿನ್ ಇದರ ಪ್ರಮಾಣ ಸಂಖ್ಯೆ 17 ಆಗಿರೋದ್ರಿಂದ ಎಲೆಕ್ಟ್ರಾನನ್ನು ಇಸ್ಕೊಳ್ತದೆ. ಯಾಕಪ್ಪ ಅಂದರೆ ಯಾವುದೇ ಒಂದು ಧಾತುವು ಏನಾಗ್ತದೆ, ತನ್ನ ಹೊರಕವಚದಲ್ಲಿ 8 ಎಲೆಕ್ಟ್ರಾನನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡ್ತಾ ಇರ್ತದೆ. ಯಾಕಪ್ಪ ಅಂದರೆ ಇದು ಅಷ್ಟಗಳ ನಿಯಮವನ್ನು ಪಾಲಿಸಬೇಕಾಗಿರ್ತದೆ. ಹಾಗಾಗಿ ಇಲ್ಲಿ ಕ್ಲೋರಿನ್ ಒಂದು ಎಲೆಕ್ಟ್ರಾನನ್ನು ಸ್ವೀಕಾರ ಮಾಡೋದ್ರಿಂದ 2, 8, 8 ಆಗ್ತದೆ. ಹಾಗೆ ಈ ಕ್ಲೋರಿನ್ ಋಣ ಅಯಾನು ಹೊಂದದ Na + Cl-. ಸೊ ಹಾಗಾಗಿ ಒಂದು ಎಲೆಕ್ಟ್ರಾನನ್ನು ಸೋಡಿಯಮಿಂದ ಕ್ಲೋರಿನ್ ಇಸ್ಕೊಳ್ತದೆ. ಹಾಗಾಗಿ Na + Cl- ಅಂತ ಆಗ್ತದೆ. ಇದು ಏನಪ್ಪ ಅಂದರೆ ರಸಾಯನಶಾಸ್ತ್ರದ ವಿಭಾಗದ ಎಲ್ಲ ಮಾದರಿ ಪ್ರಶ್ನೆ ಪತ್ರಿಕೆ ಎಲ್ಲ ಪ್ರಶ್ನೋತ್ತರಗಳಾಗಿದ್ದಾವೆ. ಮುಂದಿನ ವಿಡಿಯೋದಲ್ಲಿ ಜೀವವಿಜ್ಞಾನದ ಎಲ್ಲ ಪ್ರಶ್ನೋತ್ತರಗಳ ವಿಭಾಗವನ್ನು ವಿಶ್ಲೇಷಣೆ ಮಾಡೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಎಂದು ಹೇಳುತ್ತಾ ಧನ್ಯವಾದಗಳನ್ನು ತಿಳಿಸುತ್ತೇನೆ.